ಇನ್ನು ಗದಗ ಜಿಲ್ಲೆಯ ಪುರಾತನ ಐತಿಹಾಸಿಕ ನಗರಿ ಲಕ್ಕುಂಡಿಯಲ್ಲಿ ಇವತ್ತು 5ನೇ ದಿನದ ಉತ್ಖನನ ಕಾರ್ಯ ನಡೀತಾ ಇದೆ. ಇವತ್ತು ಏನೆಲ್ಲ ಸಿಗುತ್ತೆ ಅನ್ನುವಂತಹ ಕುತೂಹಲ ಗರಿಗೆದರಿದೆ. ಜೊತೆಯಲ್ಲಿ ಈ ಹಿಂದೆ ನಾವು ನಿನ್ನೆ ಮೊನ್ನೆ ಎಲ್ಲ ನೋಡೋದಾದ್ರೆ ಅನೇಕ ಬಗೆಯ ಅವಶೇಷಗಳು ಅಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಕವಡೆಗಳು, ಪುರಾತನ ಮಡಿಕೆ, ಇನ್ನು ಅನೇಕ ಸಣ್ಣ ಪುಟ್ಟ ಪುರಾತನ ವಸ್ತುಗಳು ಸಿಕ್ಕಿರ್ತಕ್ಕಂಥದ್ದು. ಪುರಾತನ ಕಾಲದ ಮಡಿಕೆ ಸೇರಿದಂತೆ ಅನೇಕ ವಸ್ತುಗಳು ಸಾಕಷ್ಟು ಕುತೂಹಲ ಕೆರಳಿಸಿವೆ. ಪುರಾತತ್ವ ಇಲಾಖೆ ಸಿಬ್ಬಂದಿಯಿಂದ ನಿಧಿಗಾಗಿ ಶುರುವಾದಂತಹ ಶೋಧ ಇದು. ಸೂಕ್ಷ್ಮವಾಗಿ ಉತ್ಖನನ ಮಾಡ್ತಾ ಇದ್ದಾರೆ ಇಲ್ಲಿ ಕಾರ್ಮಿಕರು. ಇದು ಬಹಳ ಲಕ್ಕುಂಡಿಯಲ್ಲಿ ಸಿಗುವಂತಹ ವಸ್ತುಗಳು ಇತಿಹಾಸದ ಅನೇಕ ಬಗೆಯ ಕಥೆಗಳನ್ನ ಹೇಳ್ತವೆ, ಅನೇಕ ಕಾಲಘಟ್ಟಗಳನ್ನ ಸೂಚಿಸ್ತವೆ. ಹಾಗಾಗಿ ಬಗೆದಷ್ಟು ಇನ್ನಷ್ಟು ರಹಸ್ಯಗಳನ್ನ ಹೊರಗೆಡುತ್ತಾ ಇದೆ ಲಕ್ಕುಂಡಿ. ಸಿಂಧೂ ನಾಗರಿಕತೆಯ ಕಾಲಕ್ಕಿಂತಲೂ ಹಿಂದೆ ಇಲ್ಲಿ ಜನವಸತಿ ಇತ್ತ ಅನ್ನುವಂತಹ ಅನುಮಾನ ಮೂಡ್ತಾ ಇದೆ. ಆ ಬಗೆಯ ಪುರಾತತ್ವ ವಸ್ತುಗಳು ಅಲ್ಲಿ ಸಿಗ್ತಾ ಇದೆ. ಅದಕ್ಕೆಲ್ಲ ಕಾರ್ಬನ್ ಡೇಟಿಂಗು, ಆಮೇಲೆ ಅನೇಕ ತಜ್ಞರ ಒಂದು ಅನಾಲಿಸಿಸ್ ಸೇರಿದಂತೆ ಇನ್ನು ಅನೇಕ ವಿಚಾರಗಳು ಮತ್ತು ಪರೀಕ್ಷೆಗಳು ನಡೆದ ಮೇಲಷ್ಟೇ ಇವೆಲ್ಲವೂ ಅಧಿಕೃತ ಆಗೋದಕ್ಕೆ ಸಾಧ್ಯ. ಆದರೆ ಮೇಲ್ನೋಟಕ್ಕೆ ತಜ್ಞರು ಹೇಳ್ತಾ ಇರೋ ಪ್ರಕಾರ, ಪುರಾತತ್ವ ತಜ್ಞರು ಹೇಳ್ತಾ ಇರೋ ಪ್ರಕಾರ ಅನೇಕ ಸಾವಿರ ವರ್ಷಗಳ ವಸ್ತುಗಳು ಇಲ್ಲಿ ಸಿಗ್ತಾ ಇದೆ. ಆ ಥರದ ಒಂದು ಇತಿಹಾಸದ ಕಥೆಗಳನ್ನ ಹೇಳುವಂತ ವಸ್ತುಗಳು ಲಕ್ಕುಂಡಿಯಲ್ಲಿ ಸಿಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ಹೇಗೆ ಇಡೀ ವಿಜಯನಗರ ಸಾಮ್ರಾಜ್ಯದ ಅವಶೇಷಗಳು ಮರಳಿನಲ್ಲಿ ಮುಚ್ಚಿ ಹೋಗಿ ಅನಂತರದಲ್ಲಿ ಅಲ್ಲೊಂದು ಇಡೀ ದೊಡ್ಡ ನಗರವೇ, ಒಂದು ಸಾಮ್ರಾಜ್ಯದ ಅವಶೇಷವಾಗಿರ್ತಕ್ಕಂಥ ಒಂದು ಬೃಹತ್ ನಗರವೇ ಕಂಡು ಬಂದಿತ್ತು, ಅದೇ ರೀತಿಯಲ್ಲಿ ಈ ಲಕ್ಕುಂಡಿಯ ಕೆಳಗೂ ಕೂಡ, ಮಣ್ಣಿನ ಕೆಳಗೂ ಕೂಡ ಒಂದು ನಗರಿಯೇ ಇರಬಹುದು ಅಂತ ಹೇಳಲಾಗ್ತಾ ಇದೆ. ಆದರೆ ಅದನ್ನ ಉತ್ಖನನ ಮಾಡಿ ತೆಗೆಯೋದು ಅಷ್ಟು ಸುಲಭ ಇಲ್ಲ. ಬಹಳ ಸೂಕ್ಷ್ಮವಾಗಿ ನಿರ್ವಹಿಸಬೇಕಾಗಿರುವಂತಹ ಒಂದು ಕೆಲಸ ಇದು. ಇವತ್ತಿಗೆ ಒಟ್ಟಿನಲ್ಲಿ 5ನೇ ದಿನದ ನಿಧಿ ಶೋಧ ಕಾರ್ಯ. ಇದನ್ನ ಕೇವಲ ಪುರಾತತ್ವ ಇಲಾಖೆ ಒಂದೇ ಮಾಡೋದಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆ ಕೂಡ ಇದೆ. ರಾಜ್ಯ ಪುರಾತತ್ವ ಇಲಾಖೆ ಈ ಒಂದು ನಿಧಿ ಶೋಧ ಕಾರ್ಯವನ್ನ ಮಾಡ್ತಾ ಇದೆ. ಸುಮಾರು 4-5 ಕಡೆಗಳಲ್ಲಿ 10x10 ಜಾಗವನ್ನ ಮಾರ್ಕ್ ಮಾಡಿ ಅಲ್ಲಿ ಸೂಕ್ಷ್ಮವಾಗಿ ಅಗೆಯುವ ಕೆಲಸವನ್ನ ಮಾಡಲಾಗ್ತಾ ಇದೆ, ಉತ್ಖನನ ಮಾಡುವ ಕೆಲಸವನ್ನ ಮಾಡಲಾಗ್ತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಸ್ಥಳದಿಂದ ಗದಗ್ನ ಲಕ್ಕುಂಡಿಯಿಂದ ನಮ್ಮ ಪ್ರತಿನಿಧಿ ಮಂಜು ಪತ್ತಾರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಂಜು ಪತ್ತಾರ್, ಲಕ್ಕುಂಡಿಯ ಈ ಶೋಧ ಇದೆಯಲ್ಲ, ಇದು ಕರ್ನಾಟಕದ ಇತಿಹಾಸಕ್ಕೆ, ಭಾರತದ ಇತಿಹಾಸಕ್ಕೆ, ಜಗತ್ತಿನ ಮಾನವರ ಇತಿಹಾಸಕ್ಕೆ ಬಹುದೊಡ್ಡ ಕೊಡುಗೆಗಳನ್ನು ಕೊಡಬಲ್ಲ ಸಾಮರ್ಥ್ಯ ಹೊಂದಿದೆ ಅನ್ನುವಂಥ ಒಂದು ಅಂದಾಜಿನ ಪುರಾತತ್ವ ಶಾಸ್ತ್ರಜ್ಞರು ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಸಿಂಧೂ ನಾಗರಿಕತೆಗಿಂತನೂ ಹಳತಾದ ವಸ್ತುಗಳು ಇಲ್ಲಿ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ಏನೆಲ್ಲ ಕೌತುಕಗಳನ್ನ ಲಕ್ಕುಂಡಿ ತನ್ನ ಓಡಲಲ್ಲಿ ಬಚ್ಚಿಟ್ಕೊಂಡಿದೆ, ಏನೆಲ್ಲ ವಸ್ತುಗಳು ಅಲ್ಲಿ ಸಿಗ್ತಾ ಇದೆ ಮಂಜುಪತ? ಹೌದು ಶ್ರೀಲಕ್ಷ್ಮಿ, ಏನು ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 5 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ಇಲ್ಲಿ ಲಕ್ಕುಂಡಿ ಇತಿಹಾಸವನ್ನು ಕೆದಕಿದಷ್ಟು ಕೂಡ ಸಾಕಷ್ಟು ಗೋಚರವಾಗ್ತಾ ಇದೆ. ನಾವಿವಾಗ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಬಳಿಯಲ್ಲಿ ನಡೆಯುತ್ತಿರುವಂತಹ ಏನು ಒಂದು ಉತ್ಖನನ ಕಾರ್ಯದಲ್ಲಿದ್ದೇವೆ. ಇಲ್ಲಿ ನೋಡ್ತಾ ಇರಬಹುದು, ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಉತ್ಖನನ ಕಾರ್ಯ ಇಲ್ಲಿ ಮಾಡಲಾಗ್ತಾ ಇತ್ತು. ಆದ್ರೆ ಇವಾಗ ಏನು ಒಂದು ಪುರಾತನ ಕಾಲದ ಮಡಿಕೆ ಪತ್ತೆಯಾಗಿದೆ. ಆ ಮಡಿಕೆಯನ್ನು ಕೂಡ ನಾವು ಇಲ್ಲಿ ನೋಡ್ತಾ ಇರಬಹುದು. ಈ ರೀತಿ ಮಡಿಕೆ ಪತ್ತೆಯಾಗಿದೆ. ಇದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಇವಾಗ ಇಲ್ಲಿ ನಾವು ನೋಡ್ತಾ ಇರಬಹುದು, ಈ ರೀತಿ ಮಡಿಕೆ ಇದೆ. ಇದು ಸಾಕಷ್ಟು ಪುರಾತನ ಕಾಲದ ಮಡಿಕೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿರುವಂತಹ ಏನು ಪುರಾತತ್ವ ಇಲಾಖೆ ಸಿಬ್ಬಂದಿಗಳು ಕೂಡ ಸಾಕಷ್ಟು ಶೋಧ ಕಾರ್ಯ ಕೂಡ ಮಾಡಿದ್ರು. ಇಲ್ಲಿರುವಂತಹ ಮಣ್ಣನ್ನು ಕೂಡ ಹೊರಗಡೆ ತೆಗೆದಿದ್ದಾರೆ. ಈ ಮಡಿಕೆ ಚಿನ್ನ, ವಜ್ರ, ವೈಡೂರ್ಯಗಳನ್ನು ತುಂಬಿಡುವಂತಹ ಮಡಿಕೆನ ಅಥವಾ ದವಸ ಧಾನ್ಯಗಳನ್ನು ತುಂಬಿಟ್ಟಿರುವಂತಹ ಮಡಿಕೆ ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಏನು ಈ ಒಂದು ಬ್ಲಾಕ್ ಏನಿದೆ, ಇದೇ ಒಂದು ಬ್ಲಾಕ್ ನಲ್ಲಿ ಇವಾಗ ಮಡಿಕೆ ಸಿಕ್ಕಿದೆ. ಈ ಒಡದ ರೀತಿಯಲ್ಲಿದೆ. ಇಷ್ಟೊಂದು ಪ್ರಮಾಣದ ಮಡಿಕೆಯನ್ನು ಇವಾಗ ಪುರಾತತ್ವ ಇಲಾಖೆ ಅಧಿಕಾರಿಗಳು ಹೊರತೆಗೆಯುವಂತ
ತೆಗೆಯುವಂತಹ ಕೆಲಸ ಕೂಡ ಮಾಡಿದ್ದಾರೆ. 3-4 ಅಡಿಯಷ್ಟು ಇವಾಗ ಇರುವುದು B1 ಬ್ಲಾಕ್ ಏನಿದೆ, ಈ ಬ್ಲಾಕ್ ನಲ್ಲಿ ಇವಾಗ ಇಷ್ಟೊಂದು ಪ್ರಮಾಣದ ಮಣ್ಣನ್ನು ಹೊರಗಡೆ ತೆಗೆದಿದ್ದಾರೆ. ಆ ಸಮಯದಲ್ಲಿ ಒಂದು ಮಡಿಕೆ ಸಿಕ್ಕಿರುವುದರಿಂದ ಸಾಕಷ್ಟು ಕುತೂಹಲಕ್ಕೆ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಏನು ಲಕ್ಕುಂಡಿ ಇತಿಹಾಸ ನೋಡ್ತಾ ಹೋದ್ರೆ ಇದು ನವಶಿಲಾಯುಗಕ್ಕೂ ಕೂಡ ಹೋಗ್ತಾ ಇದೆ. ಹೀಗಾಗಿ ರಾಜ ಮಹಾರಾಜರು ಕೂಡ ಅಷ್ಟೇ ಅಲ್ಲಿ ಆಳ್ವಿಕೆ ಮಾಡಿಲ್ಲ, ಸುಮಾರು ವರ್ಷಗಳಿಂದನೂ ಕೂಡ ಅಂದ್ರೆ ಹಲವು ಅರಸರು ಕೂಡ ಇಲ್ಲಿ ಆಳ್ವಿಕೆ ಮಾಡಿದ್ದಾರೆ. 8, 9, 10ನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರಾಗಿರ್ಬೋದು, ವಿಜಯನಗರ ಸಾಮ್ರಾಜ್ಯದ ಅರಸರು ಕೂಡ ಆಳ್ವಿಕೆ ಮಾಡೋಕ್ಕಿಂತ ಹಿಂದಿನೂ ಕೂಡ ಸಾಕಷ್ಟು ಇಲ್ಲಿ ನವಶಿಲಾಯುಗದ ಅವಶೇಷಗಳು ಕೂಡ ಪತ್ತೆ ಆಗ್ತಾ ಇದ್ದಾವೆ. ಏನು ಕೊಡಲೆ ರೀತಿಯ ನವಯುಗದ ಶಿಲಾಶಾಸನಗಳು ಕೂಡ ನಿನ್ನೆ ಪತ್ತೆಯಾಗಿದ್ದು, ಅದಾದ ನಂತರ ಇವಾಗ ಮಡಿಕೆ ಸಿಕ್ಕಿದೆ. ಆ ಮಡಿಕೆಯನ್ನು ಕೂಡ ಇವಾಗ ಸಾಕಷ್ಟು ಕುತೂಹಲ ಎಡೆ ಮಾಡಿಕೊಡ್ತಾ ಇದೆ. ಯಾಕಂತಂದ್ರೆ ಮಡಿಕೆಯಲ್ಲಿ ಸಾಕಷ್ಟು ಏನು ಹಿಂದಿನ ಜನರು ದವಸ ಧಾನ್ಯಗಳಾಗಿರ್ಬೋದು ಮತ್ತು ಚಿನ್ನ ಆಭರಣಗಳನ್ನು ಕೂಡ ಇಡ್ತಾ ಇದ್ರು ಅಂತ ಹೇಳಿ ಇಲ್ಲಿ ನಾವು ನೋಡ್ತಾ ಇರಬಹುದು. ಆ ಒಂದು ಮಡಿಕೆಯಲ್ಲಿರುವಂತ ಮಣ್ಣನ್ನು ಕೂಡ ಸಾಕಷ್ಟು ಸೂಕ್ಷ್ಮವಾಗಿ ಇಲ್ಲಿ ಈ ರೀತಿ ಮಣ್ಣನ್ನು ಪುಡಿ ಮಾಡುವ ಮೂಲಕ ಇದರಲ್ಲಿರುವಂತ ವಸ್ತುಗಳನ್ನು ಕೂಡ ಶೋಧ ಕಾರ್ಯ ಮಾಡ್ತಾ ಇದ್ದಾರೆ ಇಲ್ಲಿಯ ಸಿಬ್ಬಂದಿಗಳು. ಈ ರೀತಿ ಅಂದ್ರೆ ಇಷ್ಟೊಂದು ಮಣ್ಣನ್ನು ಕೂಡ ಕಣಕಣವನ್ನು ಕೂಡ ಪರಿಶೀಲನೆ ಮಾಡಿ ಇದರಲ್ಲಿ ಯಾವ್ದಾದ್ರು ಅಂದ್ರೆ ಆ ಮಡಿಕೆಯಲ್ಲಿ ಏನು ತುಂಬಿಟ್ಟಿದ್ರು ಅನ್ನೋದು ಈ ಮಣ್ಣಿನಿಂದ ಕೂಡ ಗೊತ್ತಾಗಬೇಕಾಗಿದೆ. ಯಾಕಂತಂದ್ರೆ ಚಿನ್ನ ಅಥವಾ ಬೇರೆ ವಸ್ತುಗಳನ್ನು ಕೂಡ ಇಟ್ಟಿದ್ರೆ ಅದು ಕೂಡ ಈ ಮಣ್ಣಿನಲ್ಲಿ ಯಾವ ರೀತಿ ಶೇಖರಣೆ ಮಾಡಿಟ್ಟಿದ್ರು ಕೂಡ ಗೊತ್ತಾಗತ್ತೆ. ಇವಾಗ ಮಡಿಕೆ ಒಡೆದ ಆಕಾರದಲ್ಲಿ ಸಿಕ್ಕಿರೋದ್ರಿಂದ ಅದನ್ನು ಕೂಡ ಸಾಕಷ್ಟು ಸೂಕ್ಷ್ಮವಾಗಿ ತೆಗೆಯುವಂತಹ ಕೆಲಸ ಇಲ್ಲಿ ನಡೀತಾ ಇದೆ. ಶ್ರೀಲಕ್ಷ್ಮಿ. All right. Thank you, Manju Pattar. Details ಗಾಗಿ. ಎಡೆ ಮಾಡಿಕೊಡ್ತಾ ಇದೆ. ಏನು ಲಕ್ಕುಂಡಿ ಇತಿಹಾಸ ನೋಡ್ತಾ ಹೋದ್ರೆ ಇದು ನವಶಿಲಾಯುಗಕ್ಕೂ ಕೂಡ ಹೋಗ್ತಾ ಇದೆ. ಹೀಗಾಗಿ ರಾಜ ಮಹಾರಾಜರು ಕೂಡ ಅಷ್ಟೇ ಅಲ್ಲಿ ಆಳ್ವಿಕೆ ಮಾಡಿಲ್ಲ, ಸುಮಾರು ವರ್ಷಗಳಿಂದನೂ ಕೂಡ ಅಂದ್ರೆ ಹಲವು ಅರಸರು ಕೂಡ ಇಲ್ಲಿ ಆಳ್ವಿಕೆ ಮಾಡಿದ್ದಾರೆ. 8, 9, 10ನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರಾಗಿರ್ಬೋದು, ವಿಜಯನಗರ ಸಾಮ್ರಾಜ್ಯದ ಅರಸರು ಕೂಡ ಆಳ್ವಿಕೆ ಮಾಡೋಕ್ಕಿಂತ ಹಿಂದಿನೂ ಕೂಡ ಸಾಕಷ್ಟು ಇಲ್ಲಿ ನವಶಿಲಾಯುಗದ ಅವಶೇಷಗಳು ಕೂಡ ಪತ್ತೆ ಆಗ್ತಾ ಇದ್ದಾವೆ. ಏನು ಕೊಡಲೆ ರೀತಿಯ ನವಯುಗದ ಶಿಲಾಶಾಸನಗಳು ಕೂಡ ನಿನ್ನೆ ಪತ್ತೆಯಾಗಿದ್ದು, ಅದಾದ ನಂತರ ಇವಾಗ ಮಡಿಕೆ ಸಿಕ್ಕಿದೆ. ಆ ಮಡಿಕೆಯನ್ನು ಕೂಡ ಇವಾಗ ಸಾಕಷ್ಟು ಕುತೂಹಲ ಎಡೆ ಮಾಡಿಕೊಡ್ತಾ ಇದೆ. ಯಾಕಂತಂದ್ರೆ ಮಡಿಕೆಯಲ್ಲಿ ಸಾಕಷ್ಟು ಏನು ಹಿಂದಿನ ಜನರು ದವಸ ಧಾನ್ಯಗಳಾಗಿರ್ಬೋದು ಮತ್ತು ಚಿನ್ನ ಆಭರಣಗಳನ್ನು ಕೂಡ ಇಡ್ತಾ ಇದ್ರು ಅಂತ ಹೇಳಿ ಇಲ್ಲಿ ನಾವು ನೋಡ್ತಾ ಇರಬಹುದು. ಆ ಒಂದು ಮಡಿಕೆಯಲ್ಲಿರುವಂತ ಮಣ್ಣನ್ನು ಕೂಡ ಸಾಕಷ್ಟು ಸೂಕ್ಷ್ಮವಾಗಿ ಇಲ್ಲಿ ಈ ರೀತಿ ಮಣ್ಣನ್ನು ಪುಡಿ ಮಾಡುವ ಮೂಲಕ ಇದರಲ್ಲಿರುವಂತ ವಸ್ತುಗಳನ್ನು ಕೂಡ ಶೋಧ ಕಾರ್ಯ ಮಾಡ್ತಾ ಇದ್ದಾರೆ ಇಲ್ಲಿಯ ಸಿಬ್ಬಂದಿಗಳು. ಈ ರೀತಿ ಅಂದ್ರೆ ಇಷ್ಟೊಂದು ಮಣ್ಣನ್ನು ಕೂಡ ಕಣಕಣವನ್ನು ಕೂಡ ಪರಿಶೀಲನೆ ಮಾಡಿ ಇದರಲ್ಲಿ ಯಾವ್ದಾದ್ರು ಅಂದ್ರೆ ಆ ಮಡಿಕೆಯಲ್ಲಿ ಏನು ತುಂಬಿಟ್ಟಿದ್ರು ಅನ್ನೋದು ಈ ಮಣ್ಣಿನಿಂದ ಕೂಡ ಗೊತ್ತಾಗಬೇಕಾಗಿದೆ. ಯಾಕಂತಂದ್ರೆ ಚಿನ್ನ ಅಥವಾ ಬೇರೆ ವಸ್ತುಗಳನ್ನು ಕೂಡ ಇಟ್ಟಿದ್ರೆ ಅದು ಕೂಡ ಈ ಮಣ್ಣಿನಲ್ಲಿ ಯಾವ ರೀತಿ ಶೇಖರಣೆ ಮಾಡಿಟ್ಟಿದ್ರು ಕೂಡ ಗೊತ್ತಾಗತ್ತೆ. ಇವಾಗ ಮಡಿಕೆ ಒಡೆದ ಆಕಾರದಲ್ಲಿ ಸಿಕ್ಕಿರೋದ್ರಿಂದ ಅದನ್ನು ಕೂಡ ಸಾಕಷ್ಟು ಸೂಕ್ಷ್ಮವಾಗಿ ತೆಗೆಯುವಂತಹ ಕೆಲಸ ಇಲ್ಲಿ ನಡೀತಾ ಇದೆ. ಶ್ರೀಲಕ್ಷ್ಮಿ. All right. Thank you, Manju Pattar. Details ಗಾಗಿ.